ಅಯ್ಯಯ್ಯೋ ಏನ್ರಿ ಇದೆಲ್ಲ? ರಾತ್ರಿ ಹೊತ್ತಿನಲ್ಲಿ ಒಂಟಿ ರೂಮ್ನಲ್ಲಿ ಘಮ ಅಂತ ಮಲ್ಗೆ ಹೂ ಕೈ ಕಟ್ಕೊಂಡು ಟೀ ಕುಡ್ನಲ್ಲಿ ಮಾಡಿರೋ ಮಂಚದ ಮೇಲೆ ಇಂಥ ಮೃದು ಹಾಸಿಗೆನ ಡೆಕೋರೇಟ್ ಮಾಡ್ತಿದ್ರೆ ಏನರ್ಥ ಹೇಳು? ಏನರ್ಥ? ಓ ದಡ್ಡಿ ನೀನು. ಅದಕ್ಕೆ ನಮ್ಮ ಒಬ್ಬಳೆ ಮಗಳಿರೋದು. ನಂತರ ಬುದ್ಧಿವಂತ ಆಗಿದ್ರೆ ಇನ್ನೊಂದು ಗಂಡು ಮಗು ಇರೋದು. ಇರೋ ಒಂದ್ ಮಗಳಿಗೆ ನೆಟ್ಟಿಗೆ ನೋಡ್ಕೊಳಕ್ ಆಗ್ತಿಲ್ಲ, ಇನ್ ಗಂಡ್ ಮಗುನ್ ಬೇರೆ ನೋಡ್ಕೋತಿದ್ರಾ? ಬೇರೆ ವಿಷಯನ್ ಬಿಟ್ಟು ಇಷ್ಟೊಂದು ಅಲಂಕಾರ ಯಾಕೆ ಮಾಡಿದೀರಾ ಅದನ್ನ ಹೇಳಿ. ರಾತ್ರಿ ಆಯ್ತು ಮಲಗೋಣ, ಇನ್ನು ನಮಗೆ ಶೋಭಾನ. ಶೋಭಾನ? ಮುಚ್ಚ್ರಿ ಬಾಯಿ. ಹೂವಲ್ಲಿರೋ ಮಕ್ಕಳನ್ನ ದುಂಬಿ ಹೀರೋಗ್ ಬಂದ್ರೆ ಯಾಕೆ ಸುಮ್ಮನಿರೋಂತ್ಯಾ? ರೀ, ಚಿರೂರ್ ಮಗ್ ಬಂದು ಇಷ್ಟೆಲ್ಲ ಅಲಂಕಾರ ಮಾಡೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ನಮ್ಮ ಅಣ್ಣ. ಭಾವನ? ಭಾವ ಏನಕ್ರಿ ಹೇಳ್ತಾರೆ? ಅವ್ರನ್ನೇ ಹೋಗಿ ಕೇಳಿ ಹೋಗು. ಏನಿದೆಲ್ಲ ಚಿಕ್ಕ ಮಾವ? ದೀಪಾ, ಎಷ್ಟೋ ವರ್ಷ ಆದ್ಮೇಲೆ ಅಣ್ಣ ನಿನ್ನ ಚಿರು ಮೂಲಕ ಈ ಮನೆಗೊಂದು ಮಗು ಬರ್ಲಿ ಅಂತ ಆಸೆ ಪಡ್ತಿದ್ದಾನಮ್ಮ. ಏನ್ ಚಿಕ್ಕ ಮಾವ ನೀವು? ಮಾವ ನನ್ನೇ ಒಂದ್ ಮಗು ಅನ್ಕೊಂಡಿದ್ದಾರೆ, ಅಂತದ್ರಲ್ಲಿ ಇದೆಲ್ಲ ಹೇಳ್ತಾರಾ? ಹೌದಮ್ಮ, ಅಣ್ಣನೇ ಹೇಳಿದ್ದು. ಚಿರು ಬಂದಾಗ ಈ ವಿಷಯ ಮಾತಾಡು. ಏನ್ ಚಿಕ್ಕ ಮಾವ, ಅಜ್ಬೆಳಿದಕ್ಕೆಲ್ಲ ಒಪ್ತಾರಾ? ಒಪ್ಕೊಳ್ಳೋ ತರ ಮಾಡ್ಬೇಕು. ನೋಡು, ನಾನಿಲ್ಲಿ ಅಲಂಕಾರ ಎಲ್ಲ ಮಾಡಿದ್ದೀನಿ. ನೀನ್ ಹಾಲಿನ ಗ್ಲಾಸ್ ಇಟ್ಕೊಂಡು ಪ್ರೀತಿಯಿಂದ ನಿನ್ ಗಂಡನ್ನ ಒಲ್ಸ್ಕೊ. ಬರೀ ಹಾಲು ರುಚಿ ಇರಲ್ಲ, ಸ್ವಲ್ಪ ಬಾದಾಮಿ ಗೋಡಂಬಿ ಹಾಕ್ತೀನಿ. ಅದ್ರ ದ್ರಾಕ್ಷಿನೂ ಹಾಕ್ಬಿಡು. ಸರಿ. ಜೊತೆನಲ್ಲಿ ಸ್ವಲ್ಪ ಕೇಸರಿನೂ ಮಿಕ್ಸ್ ಮಾಡ್ಕೊ. ನಮ್ಮ ಮೊದಲನೇ ರಾತ್ರಿನಲ್ಲೂ ಸುಕ್ಕು ಹಾಲು ಕೇಸರಿ ಹಾಕೊಂಡೆ ತಗೊಂಡ್ ಬಂದಿದ್ದು. ಅಲ್ವೇನೆ ಸುಕ್ಕು? ಹೌದಾ ಮೇಡಮ್? ಸರಿ, ಹಂಗೆ ಮಾಡ್ತೀನಿ. ನೋಡಮ್ಮ, ಎಡಬೆಣಂಗಿ ನೀನು. ಅವನ್ ಬಂದಾಗ ತಡವಡಿಸ್ಬಿಡ್ತೀಯ. ಮೊದಲು ಗ್ಲಾಸ್ ಇಟ್ಕೊಂಡು ಏನ್ ಮಾತಾಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡು. ಸರಿ. ಹಾಲಿನ ಗ್ಲಾಸ್ ಬೇಡ, ನೀರಿನ ಗ್ಲಾಸ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡು. ಚಲ್ಗಿಲ್ ಬಿಟ್ರೆ ಕಷ್ಟ. ಸರಿ ಸರಿ ಚಿಕ್ಕಮ್ಮ, ಹಂಗೆ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ ಸುಕ್ಕು. ಯಾಕೆ? ಸದ್ಯದಲ್ಲಿ ನೀನು ಅಜ್ಜಿ ಆಗ್ತಿ ಕಣೆ. ಓಹೋ, ವರದಿ ಒಪ್ಸೋಕ್ ಹೋಗ್ತಿದ್ದಾಳೆ ಅನ್ಸುತ್ತೆ. ಹೋಗ್ಲಿ ಹೋಗ್ಲಿ.